ಭಾಗ 4 ಸವಾಲು ಮತ್ತು ಹೋರಾಟ. ಇಂಟರ್ನೆಟ್ ಸಂಪರ್ಕ ಕಡಿಮೆ, ಜನರಿಗೆ ತಂತ್ರಜ್ಞಾನ ಪರಿಚಯ ಇಲ್ಲ. ಆದರೆ ವಿನೋದ್ ನಿರಂತರವಾಗಿ ಜನರಿಗೆ ತರಬೇತಿ ನೀಡಿ, ಆಧಾರ್ ಕಾರ್ಡ್, ಪಿಂಚಣಿ ಯೋಜನೆಗಳು, ಜರ್ಮನಿ, ಹಕ್ಕುಪತ್ರಗಳ ಸೇವೆಗಳನ್ನು ಪರಿಚಯಿಸಿದನು. ಭಾಗ 5 ಜನರ ಬದುಕಿನ ಬದಲಾವಣೆ. ರಾಮೇಶ್, ರೈತ, ಈಗ ಕಸ್ಬ್ಗೆ ಬಂದು ತನ್ನ ಭೂಮಿ ದಾಖಲೆ ಪ್ರಿಂಟ್ ಮಾಡಿಸಿಕೊಂಡು, ಸಾಲ ಅರ್ಜಿ ಹಾಕಿದನು. ಮಕ್ಕಳು ಕಂಪ್ಯೂಟರ್ ಕಲಿತರು, ಮಹಿಳೆಯರು ಆನ್ಲೈನ್ ತರಕಾರಿ ಬೆಲೆ ತಿಳಿದುಕೊಂಡರು. ಗ್ರಾಮದ ಜಾತ್ರೆಯಲ್ಲಿ ಡಿಜಿಟಲ್ ಪಾವತಿ ಸಾಧನ ಬಳಸಿದರು. ಭಾಗ 6 ಡಿಜಿಟಲ್ ಹಬ್ಬ ಹಳ್ಳಿ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಮುತ್ತಸಂದ್ರ ತಾನೇ ಒಂದು ಇತಿಹಾಸ ಬರೆದಿತು. ಈ ಬಾರಿ ಮೊದಲ ಬಾರಿಗೆ ಎಲ್ಲಾ ವ್ಯಾಪಾರಿಗಳು ಕ್ಯೂಆರ್ ಕೋಡ್ ಮೂಲಕ ಪಾವತಿ ಸ್ವೀಕರಿಸಿದರು. ಹೆಂಗಾಗಿ ವಿನೋದ್ ಕುಮಾರ್ ಅವರು ಹಳ್ಳಿಯಲ್ಲಿ ಡಿಜಿಟಲ್ ಪಾವತಿ ತರಬೇತಿ ಶಿಬಿರಗಳನ್ನು ನಡೆಸಿದ್ದರು. ಯುಪಿಐ, ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿ, ಪ್ರತಿಯೊಬ್ಬನಿಗೂ ತರಬೇತಿ